ನೀನು ಅಮ್ಮನ ಹತ್ರ ಇರೋ, ನಾನು ವಿಕ್ರಮ್ನ ಕರ್ಕೊಂಬರ್ತೀನಿ. ಸರಿ ಆಯಿತು. ಭಾವ ಒಂದು ನಿಮಿಷ. ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ಈಗ ಥ್ಯಾಂಕ್ಸ್ ಹೇಳ್ತಿದ್ಯಾ? ಅಮ್ಮನ ಹಾಸ್ಪಿಟಲ್ ಬಿಲ್ ನೀವೇ ಪೇ ಮಾಡಿದ್ದು ಅಂತ ನಂಗೆ ಗೊತ್ತು ಭಾವ. ಅದು ನಾನು ನೀವೇ ಅಂತ ಗೊತ್ತು ಭಾವ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ನನಗೆ ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಏನು ಹೇಳೋದು ಬೇಡ ರೀತಿ, ಥ್ಯಾಂಕ್ಸ್ ಕೂಡ ಬೇಡ. ನಾನು ಏನು ಮಾಡಬೇಕು ಅದನ್ನೇ ಮಾಡಿದೆ. ಅದು ನಾನು ಮಾಡಬೇಕಿತ್ತು ಕೂಡ. ಹಾಗೆ ಇನ್ನೊಂದು ವಿಚಾರ ಗೊತ್ತು ಭಾವ, ಇದನ್ನ ಯಾರ ಹತ್ರನೂ ಹೇಳ್ಬಾರ್ದು ಅಂತ ತಾನೆ. ಬನ್ನಿ, ನಾಗರಕಟ್ಟೆಗೆ ಹಾಲೇರ್ಯಾರಂತೆ. ನಾನು ಅದನ್ನ ಆಗಲೇ ಮಾಡಿದೆ. ಇವ್ರು ಯಾವಾಗ ಮಾಡಿದ್ರು? ಈಗ ತಾನೇ ದೇವಸ್ಥಾನಕ್ಕೆ ಬಂದಿದ್ದಲ್ವಾ? ಕತೆ ಹೇಳ್ಬಿಡ್ರಿ. ಕೆಲಸ ಆಗಿಲ್ಲ ಅಂದರೆ ವೇದಾಂತ್ ಮಾತ್ರ ಸುಮ್ಮನೆ ಇರಲ್ಲ. ನಾಗರ ಪಂಚಮಿ ದಿನ ಅನಾಥಾಶ್ರಮಕ್ಕೆ ಹಾಲ್ ಡೊನೇಟ್ ಮಾಡೋ ವಿಚಾರದಲ್ಲಿ ಅವರೆಷ್ಟು ಪರ್ಟಿಕ್ಯುಲರ್ ಅಂತ ಗೊತ್ತು ತಾನೆ. ಈಗಾಗಲೇ ಎಲ್ಲ ಕಡೆ ಡೊನೇಟ್ ಆಗಿದೆ. ನಿಮ್ಮ ರೀಜನಲ್ಲಿ ಅಷ್ಟೇ ಬಾಕಿ ಇರೋದು. ನನಗದೆಲ್ಲ ಗೊತ್ತಿಲ್ಲ. ಬೇಗ ಕೆಲಸನ ಫಿನಿಶ್ ಮಾಡಿ ಅಷ್ಟೇ. ಇವ್ರನ್ನ ಭಾವ ಅಂತ ಕರೆಯೋದ್ರಲ್ಲಿ ಯಾವ ತಪ್ಪು ಇಲ್ಲ. ನಿಜ ಹೇಳ್ಬೇಕಂದ್ರೆ ಇದಕ್ಕಿಂತ ಜಾಸ್ತಿ ರೆಸ್ಪೆಕ್ಟ್ ಕೊಡ್ಬೇಕು ಇವ್ರಿಗೆ. ಎಲ್ಲ ಮೊದಲೇ ಚೆನ್ನಾಗಿತ್ತು. ಯಾಕೀಗ ನಾನು ಬೋರ್ ಆಗ್ತಿದ್ದೀನಾ? ಈ ಹುಡುಗಿರಿದ್ರಲ್ಲ, ಅಪಾರ್ಥ ಮಾಡ್ಕೊಳ್ಳೋದ್ರಲ್ಲಿ ವರ್ಲ್ಡ್ ಫೇಮಸ್ಸು. ನಾನು ಹೇಳಿದಾಗಲ್ಲ. ಮುಂಚೆ ಆದರೂ ನನಗೆ ಬೇಕಾದಾಗ ನಿಮ್ಮ ಮನೆಗೆ ಬಂದು ಮೀಟ್ ಮಾಡ್ತಾಯಿದ್ದೆ. ಆದರೆ ಈಗಲೇ ಪರವಾಗಿಲ್ಲ. ಆ ಥರ ವಿಷಯ ಮುಚ್ಚಿಟ್ಟು ಭೇಟಿ ಆಗೋದು ನಂಗೆ ಇಷ್ಟ ಇರಲಿಲ್ಲ. ಮನೆಯವ್ರ ಹತ್ರನೇ ಗುಟ್ ಮಾಡಿ ಸುಳ್ಳು ಹೇಳಿ ಅವ್ರ ಜೊತೆನೇ ನಗ್ತಾ ಬದುಕೋದು ನಂಗೆ ತುಂಬ ಕಷ್ಟ. ಈಗ ಎಲ್ರಿಗೂ ವಿಷಯ ಗೊತ್ತಾಗಿದೆ, ಇನ್ನೇನು ಟೆನ್ಷನ್ ಇಲ್ಲ. ನಿಮ್ಗಿನ್ನೂ ಅಮ್ಮನ ಕಂಡೀಷನ್ ಗೊತ್ತಿಲ್ಲ. ಅದು ಗೊತ್ತಾದರೆ ನೀವು ಹೇಗೆ ರಿಯಾಕ್ಟ್ ಮಾಡ್ತಿರೋ ಏನೋ. ಅಮ್ಮ ವಿಷಯ ಯಾರಿಗೂ ಹೇಳೋದು ಬೇಡ ಅಂತಲೂ ಹೇಳಿದ್ದಾರೆ. ಏನಾಯಿತು? ನೀವು ಹೀಗೆಲ್ಲ ಸೈಲೆಂಟಾಗಿರೋರಲ್ವಲ್ಲ, ಏನಾದರೂ ಟೆನ್ಷನ್ನಾ? ಗಂಜನ್ಮದ ಗೋಳು ನಿಮ್ಗೆ ಹೇಳೋಕ್ಕಾಗಲ್ಲ ಆರ್ತಿಯವರೇ. ಕಣ್ಣಿಗೆ ಕಾಣಿಸಲ್ಲ, ಹಿಂಸೆ ಮುಗಿಯಲ್ಲ. ಯಾಕೆ ಬೇಜಾರು ಮಾಡ್ಕೊಳ್ತೀರಾ? ಎರಡು ಮನೆಯಲ್ಲೂ ಮದುವೆಗೆ ಒಪ್ಕೊಂಡಿದ್ದಾರಲ್ಲ, ಇನ್ನೇನು ಇರೋದೇ ಇನ್ನೂ. ನನಗೆ ಯಾಕೋ ದೊಡ್ಡ ಚಂಡಮಾರುತನೋ ಸುನಾಮಿನೋ ಬಂದು ನಮ್ಮ ಕನ್ಸಿನ ಮನೆನ ತರಗೆಲೆ ಥರ ಹಾರಿಸ್ಕೊಂಡು ಹೊಟ್ಟೋಗುತ್ತಾ ಅಂತ ಡೌಟು. ಯಾಕೆ ನಗ್ತಿದ್ದೀರಾ? ನಮ್ಮ ಸವಾಸದಿಂದ ನೀವು ರೊಮ್ಯಾಂಟಿಕ್ ಆಗ್ಬಿಟ್ರಲ್ಲ ಅಂತ ಒಳಗಿರೋ ವಿಕ್ಕಿ ಹಾರ್ಟಲ್ಲಿ ಪಟಾಕಿ ಹೊಡಿತಾ ಇದ್ದಾನ್ರಿ. ಹತ್ತರಿಕೆ ಹುಡುಗಿಯರಿಗೆ ಸತ್ಯ ಹೇಳಿದ್ರೇ ಆಗಲ್ಲ ಅನ್ಸುತ್ತೆ. ಖುಷಿ ಪಡೋ ವಿಚಾರಕ್ಕೆ ನಾಚ್ಕೊಳ್ತಾರೆ, ನಾಚ್ಕೊಳ್ಳೋ ವಿಚಾರಕ್ಕೆ ಕೋಪ ಮಾಡ್ಕೊಳ್ತಾರೆ. ಅಲ್ಲ, ಆ ಕೈ ನನ್ನ ತುಟಿ ಮೇಲೆ ಇದ್ದಿದ್ರೆ ನಿಮ್ಮ ಸಮಾಜ ಏನು ಬೇಡ ಅಂತಿತ್ತಾ? ಮದರ್ ಇಂಡಿಯಾ, ಮದರ್ ಇಂಡಿಯಾ, ಒಂದು ನಿಮಿಷ. ಯಾಕೆ ಸೈಲೆಂಟಾಗಿ ಏನು ಹೇಳ್ದೆ ಬಂದ್ಬಿಟ್ರಿ? ಏನು ವಿಷಯ? ಏನಾಯ್ತು ಅಂತ ಹೇಳಮ್ಮ. ವೇದಾಂತ್ ಮದುವೆಗೆ ಒಪ್ಕೊಂಡ್ರೆ ಮಾತ್ರ ವಿಕ್ಕಿ ಆರ್ತಿ ಮದುವೆ ನಡೆಯೋದು. ಇಲ್ಲಿ ಮಾತಾಡೋದಕ್ಕೆ ಏನು ಉಳಿದಿಲ್ಲ. ಮಾತಾಡೋದೆಲ್ಲ ಮಾತಾಡಾಯ್ತು. ಮತ್ತೆ ಅದನ್ನ ಕೆದ್ಕಿದ್ರೆ ಮಾತು ವಾದ ಆಗುತ್ತೆ. ನನಗೆ ಮಾತಾಡೋಕ್ಕಾಗಲಿ ಚರ್ಚೆ ಮಾಡೋಕ್ಕಾಗಲಿ ಟೈಮ್ ಇಲ್ಲ. ಅಲ್ಲ ಅಮ್ಮ, ಅದು ನೀನೇನು ಮಾತಾಡದೆ ನನ್ನ ಜೊತೆ ಬಂದರೆ ಚೆನ್ನಾಗಿರುತ್ತೆ. ನಾವು ಇಲ್ಲಿ ನಿಲ್ಲೋ ಅವಶ್ಯಕತೆ ಇಲ್ಲ, ನಡೀರಿ.
ಅಮ್ಮ ಯಾಕಮ್ಮ ಏನಾಯ್ತು? ಯಾಕೆ ಯಾರು ಸರಿಯಾಗಿ ಮಾತಾಡದೆ ಬಂದ್ಬಿಟ್ರೆ? ಮಾತಾಡು ವಿಕ್ರಾಂತ್. ನೀನು ಈ ಥರ ಸೈಲೆಂಟ್ ಆಗಿದ್ರೆ ಏನು ಅರ್ಥ ಆಗೋದಿಲ್ಲ ವಿಕ್ರಾಂತ್. ಯು ಹ್ಯಾವ್ ಟು ಸ್ಪೀಕ್ ಇಟ್ ಔಟ್. ವೇದಾಂತ್ ಮನೆಗೆ ಬಾ, ಅಲ್ಲೇ ಎಲ್ಲ ಮಾತಾಡೋಣ. ನಡಿ. ಚಿಕ್ಕಪ್ಪ ಏನಾದರೂ ಹೇಳ್ಬೋದಾ? ಏನಾಯ್ತು? ಯಾಕೆಲ್ಲ ಟೆನ್ಷನಲ್ಲಿದ್ದೀರಾ? ವೇದಾಂತ್ ಅದು ಬರೀ ಇವನ ಹತ್ರ ಯಾರು ಮಾತಾಡಬೇಕು ಅವ್ರು ಮಾತಾಡಿದ್ರೇ ಸರಿ. ಯಾಕೆ ಚಿಕ್ಕಪ್ಪ, ಏನಾಯ್ತು? ಏನಾದರೂ ಹಣಕಾಸಿನ ತೊಂದರೆನಾ? ಇದೇ ವಿಷಯಕ್ಕೆ ಟೆನ್ಷನ್ ಅನ್ನೋದಾದ್ರೆ ನೀವೇನು ಚಿಂತೆ ಮಾಡಬೇಡಿ. ಅಮ್ಮ ಮದುವೆ ಹಾಗಾಗಬೇಕು, ನಿಶ್ಚಿತಾರ್ಥ ಹೀಗೆ ನಡಿಬೇಕು ಅಂತ ಹೇಳಿದ್ರು ಯೋಚನೆ ಮಾಡಬೇಡಿ. ವಿಕ್ರಾಂತ್ ಮತ್ತೆ ಆರತಿ ಪ್ರೀತಿಸಿ ಮದುವೆ ಆಗ್ತಿದ್ದಾರೆ. ಅದೇನಿದ್ರು ನಾವು ನೋಡ್ಕೋತೀವಿ. ಡೋಂಟ್ ವರಿ. ಈಗೇನು ಹಾಳಾಗಿ ಹೋಗಿದ್ಯೋ ಅದನ್ನು ನೀನು ಮೊದಲು ನೋಡ್ಕೊಳಪ್ಪ. ಹಣದ ವಿಚಾರನ ನಾವು ಹೇಗೋ ನೋಡ್ಕೋತೀವಿ. ಹಣದ ವಿಚಾರದಲ್ಲಿ ಇಲ್ಲದೆ ಇರೋರಿಗಿಂತ ಇದ್ದವ್ರಿಗೆ ಚಿಂತೆ ಜಾಸ್ತಿ. ಅಂಕಲ್ ನೀವೇನು ಹೇಳ್ತಿದ್ದೀರಾ ಅರ್ಥ ಆಗ್ತಿಲ್ಲ. ನಮಗೆಲ್ಲ ಅರ್ಥ ಆಗಿದೆಯಪ್ಪ. ಇಷ್ಟು ದಿನ ನಾವು ಕತ್ಲಲ್ಲಿದ್ವಿ, ಇವತ್ತು ನಿಜವಾದ ಬೆಳಕು ಏನು ಅಂತ ನೋಡಿದ್ವಿ. ಅದು ಇಷ್ಟು ಬೇಗ ಆಗಿದ್ದೇ ಒಳ್ಳೇದಾಯ್ತು. ಬರೀ ನಡೀರಿ.